ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಭಾವನಾ, ಆಸ್ಥಾ ಸ್ಪೀಚ್ ಅಂಡ್ ಹಿಯರಿಂಗ್ ಕ್ಲಿನಿಕ್ ಇಂದ. ಇವತ್ತು ತುಂಬಾ ಪೇರೆಂಟ್ಸ್ ಕನ್ಫ್ಯೂಸ್ ಆಗೋ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಸ್ಪೀಚ್ ಡಿಲೇಗೆ ಏನೇನು ಕಾಸ್ ಆಗಲ್ಲ ಅಂತ. ಹೊರಗಡೆ ಮಿತ್ಸ್ ತುಂಬಾ ಸರ್ಕ್ಯುಲೇಟ್ ಆಗುತ್ತೆ. ಸೊ ಅದನ್ನ ಇವತ್ತು ಕ್ಲಾರಿಫೈ ಮಾಡೋಣ. ಮಿತ್ ನಂಬರ್ 1, ಅವನು ಗಂಡ್ ಮಗು ಅಲ್ವಾ, ಅದಕ್ಕೆ ಲೇಟಾಗಿ ಮಾತು ಕಲಿತಾನೆ. ಯಾಕೆ ಅಂದ್ರೆ ಬಾಯ್ಸ್ ಆಲ್ವೇಸ್ ಟಾಕ್ ಲೇಟ್. ಇಲ್ಲ, ಜೆಂಡರ್ಗೆ ಸ್ಪೀಚ್ ಡಿಲೇಗೆ ಯಾವ ಸೈಂಟಿಫಿಕ್ ಲಿಂಕ್ ಕೂಡ ಇಲ್ಲ. ಬಾಯ್ಸ್ ಹಾಗೂ ಗರ್ಲ್ಸ್ ಇಬ್ರಿಗೂ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಬಾಯ್ ಆದರೆ ಲೇಟ್ ಟಾಕರ್ ಅಂತ ಹೇಳೋದು ಕಂಪ್ಲೀಟ್ಲಿ ರಾಂಗ್. ಇನ್ನು ಮಿತ್ ನಂಬರ್ 2, ಮಗು ತುಂಬ ಸೈಲೆಂಟ್ ಆಗಿದ್ರೆ ಅವನು ಕಾಮ್ ಪರ್ಸ್ನಾಲಿಟಿ ಇರೋನು ಅಂತ. ಕಾಮ್ ಪರ್ಸ್ನಾಲಿಟಿ ಅಂದರೆ ಮಗು ಕ್ವೈಟ್ ಆಗಿರ್ಬೋದು, ಆದರೆ ಬ್ಯಾಬ್ಲಿಂಗ್ ಇಲ್ಲ, ಸೌಂಡ್ಸ್ ಕಮ್ಮಿ ಹೇಳೋದು, ಅದು ಸ್ಪೀಚ್ ಡಿಲೇಗೆ ಕಾರಣ. ಸೊ 1 or 2 months ಸೈಲೆನ್ಸ್ ನಾರ್ಮಲ್ ಅಂತ ಹೇಳ್ಬೋದು. ಆದರೆ ಕನ್ಸಿಸ್ಟೆಂಟ್ ಆಗಿ ಬ್ಯಾಬ್ಲಿಂಗ್ ಕಮ್ಮಿ ಆಗಿದ್ರೆ ಇದು ಕನ್ಸರ್ನ್ ಮಾಡಬೇಕಾಗಿರೋ ವಿಷಯ ಅಂತ ಅರ್ಥ. ಇನ್ನು ಮಿತ್ ನಂಬರ್ 3, 2 languages ಮನೆಯಲ್ಲಿ ಮಾತಾಡಿದ್ರೆ ಮಗುಗೆ ಕನ್ಫ್ಯೂಸ್ ಆಗೋಗುತ್ತೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಿತ್ಸ್. ಮಲ್ಟಿಲಿಂಗ್ವಲ್ ಹೋಮ್ಸ್ ಅಂದರೆ ಕನ್ನಡ, ಇಂಗ್ಲಿಷ್, ಹಿಂದಿ ಇವೆಲ್ಲ ಮಕ್ಕಳಿಗೆ ಲ್ಯಾಂಗ್ವೇಜ್ ಡಿಲೇನ ಕಾಸ್ ಮಾಡಲ್ಲ. ಇನ್ಫ್ಯಾಕ್ಟ್ ಬೈಲಿಂಗ್ವಲ್ ಎಕ್ಸ್ಪೋಜರ್ ಬ್ರೈನ್ಗೆ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಮಗುಗೆ ಆಲ್ರೆಡಿ ಡಿಲೇ ಇದ್ದರೆ ಬೈಲಿಂಗ್ವಲಿಸಮ್ ಅದಕ್ಕೆ ಆ್ಯಡ್ ಆನ್ ಆಗುತ್ತೆ, ಬಟ್ ಅದು ಡಿಲೇನ ಕಾಸ್ ಮಾಡಲ್ಲ. ಇನ್ನು ಮಿತ್ ನಂಬರ್ 4, ಟೀತಿಂಗ್ ಟೈಮಲ್ಲಿ ಮಗು ಮಾತಾಡಲ್ಲ, ಅದಕ್ಕೆ ಸ್ಪೀಚ್ ಡಿಲೇ ಆಗುತ್ತೆ ಅನ್ನೋದು. ಟೀತಿಂಗ್ಗೆ ಸ್ಪೀಚ್ ಡೆವಲಪ್ಮೆಂಟ್ಗೆ ಡೈರೆಕ್ಟ್ ರಿಲೇಷನ್ಶಿಪ್ ಇಲ್ಲ. ಟೀತ್ ಇಂದ ವರ್ಡ್ಸ್ ಬಿಲ್ಡ್ ಆಗಲ್ಲ. ಟಂಗ್ ಮೂವ್ಮೆಂಟ್, ಲಿಸನಿಂಗ್, ಇಮಿಟೇಷನ್ ಇವು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟೀತಿಂಗ್ ಡಿಲೇ ಆದರೆ ಸ್ಪೀಚ್ ಡಿಲೇನೂ ಆಗುತ್ತೆ ಅನ್ನೋದು ತಪ್ಪು. ಇನ್ನು ಮಿತ್ ನಂಬರ್ 5, ಫ್ಯಾಮಿಲಿಯಲ್ಲಿ ಲೇಟ್ ಟಾಕರ್ಸ್ ಇದ್ದರೆ ಮಗು ಕೂಡ ಲೇಟ್ ಟಾಕರ್ ಆಗುತ್ತೆ ಅನ್ನೋದು. ಫ್ಯಾಮಿಲಿ ಪ್ಯಾಟರ್ನ್ ಇರ್ಬೋದು, ಬಟ್ ಅದು ರೀಸನ್ ಅಲ್ಲ. ಜೆನೆಟಿಕ್ ಟೆಂಡೆನ್ಸಿ ಸಮ್ಟೈಮ್ಸ್ ಇನ್ಫ್ಲುಯೆನ್ಸ್ ಆಗ್ಬೋದು, ಬಟ್ ಇಟ್ ಇಸ್ ನಾಟ್ ದ ಕಾಸ್. ಅರ್ಲಿ ಸೈನ್ಸ್ನ ಇಗ್ನೋರ್ ಮಾಡೋಕ್ಕೆ ಇದೊಂದು ರೀಸನ್ ಅಷ್ಟೇ. ಇನ್ನು ಮಿತ್ ನಂಬರ್ 6, ಟಿವಿ ರೈಮ್ಸ್, ಯೂಟ್ಯೂಬ್ ಸಾಂಗ್ಸ್ ಮಕ್ಕಳಿಗೆ ಮಾತಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಕ್ರೀನ್ ಟೈಮಿಂದ ಸ್ಪೀಚ್ ಡಿಲೇ ಆಗಲ್ಲ ಅನ್ನೋದು. ಸ್ಕ್ರೀನ್ ಟೈಮ್ ಕಾಸ್ ಅಲ್ಲ ಅಂತ ಹೇಳೋದು ರಾಂಗ್, ಬಟ್ ಸ್ಕ್ರೀನ್ ಟೈಮ್ ಸ್ಪೀಚ್ನ ರೆಡ್ಯೂಸ್ ಮಾಡುತ್ತೆ ಅನ್ನೋದು ಆಬ್ಸಲ್ಯೂಟ್ಲಿ ರೈಟ್. ಬಿಕಾಸ್ ಸ್ಕ್ರೀನ್ ಟೈಮ್ ಡೈರೆಕ್ಟ್ಲಿ ಬ್ರೈನ್ ಸಿಸ್ಟಮ್ಗೆ ಹಾರ್ಮ್ ಮಾಡಲ್ಲ, ಬಟ್ ಅದು ರಿಯಲ್ ಇಂಟ್ರಾಕ್ಷನ್ನ ರೀಪ್ಲೇಸ್ ಮಾಡಿಬಿಡುತ್ತೆ. ಇನ್ನು ಮಿತ್ ನಂಬರ್ 7, ಮಗು ಸ್ಟಬರ್ನ್ ಆಗಿ ವರ್ಡ್ಸ್ ಹೇಳಲ್ಲ, ಅವನಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಷ್ಟೇ. ಸೊ ಸ್ಪೀಚ್ ಡಿಲೇ ಸ್ಟಬರ್ನೆಸ್ ಅಲ್ಲ. ಇದು ಸ್ಪೀಚ್ ಡಿಲೇ ಅನ್ನೋದು ಮಗುದು ಬ್ರೈನ್ ಪ್ರಾಸೆಸಿಂಗ್ಗೆ ರಿಲೇಟೆಡ್ ಆಗಿರುತ್ತೆ. ಮೋಟಿವೇಶನ್ ಇಶ್ಯೂ ಅಲ್ಲ, ಇದು ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ನೂ ಡೆವಲಪ್ ಆಗಿಲ್ಲ ಅಂತ ಅರ್ಥ. ಸೊ ಓವರ್ ಆಲ್ ಎಲ್ಲ ಮಿತ್ಸ್ ಕೇಳೋಕೆ ಇಂಪಾಗಿದೆ ಅಂತ ಅನ್ಸಿದ್ರು ಅದು ಸೈಂಟಿಫಿಕ್ ಆಗಿರಲ್ಲ. ಸ್ಪೀಚ್ ಡಿಲೇಗೆ ಮೇನ್ ರೀಸನ್ಸ್ ಇಮಿಟೇಷನ್ ಕಮ್ಮಿ ಇರೋದು, ಎಕ್ಸ್ಪ್ರೆಸಿವ್ ರಿಸೆಪ್ಟಿವ್ ಡಿಲೇ ಇರೋದು, ಇಂಟ್ರಾಕ್ಷನ್ಸ್ ಕಮ್ಮಿ ಇರೋದು, ಕಿವಿ ಕೇಳಿಸೋದ್ರಲ್ಲಿ ತೊಂದರೆ ಇರೋದು, ಆ್ಯಂಡ್ ಸಮ್ಟೈಮ್ಸ್ ಡೆವಲಪ್ಮೆಂಟಲ್ ಕಂಡೀಷನ್ಸ್ ಅಸೋಸಿಯೇಟ್ ಆಗಿರಬಹುದು. ಸೊ ಮಿತ್ಸ್ನ ಬಿಲೀವ್ ಮಾಡಿದ್ರೆ ಕರೆಕ್ಟ್ ಹೆಲ್ಪ್ ತಗೊಳ್ಳೋಕ್ಕೆ ಲೇಟ್ ಆಗುತ್ತೆ. ಅರ್ಲಿ ಸೈನ್ಸ್ ಇದ್ದರೆ ಸ್ಪೀಚ್ ಥೆರಪಿಸ್ಟ್ನ ಕನ್ಸಲ್ಟ್ ಮಾಡಬೇಕು, ಆ್ಯಂಡ್ ಅರ್ಲಿ ಹೆಲ್ಪ್ ಸಿಕ್ಕಿದ್ರೆ ಫಾಸ್ಟ್ ಪ್ರೋಗ್ರೆಸ್ ಕೂಡ ಕಾಣಿಸುತ್ತೆ. ಇನ್ನೂ ಹೆಚ್ಚು ಮಾಹಿತಿಗಳು ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಕ್ವೆಶನ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.